ನನ್ನ ಫೋರ್ಸ್ ಮಾಡಿ ತೊಗೊಂಡು ಹೋಗಿದ್ದ ಸರ್. ಯಾರಮ್ಮ ಏನು ಪ್ರಕಾಶ್ ಗೋಪಿ ಕಂಜರ್ಘಾಟ್ ಅಂತ. ಅವ್ನು ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲೇ ನಾನು ಕಾಲ್ ಮಾಡಿ ನನಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ. ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನಗೆ ಹೋಶ್ ಬಂತು. ಹೋಶ್ ಬಂದ ಮೇಲೆ ನನಗೆ ಕೇಳಿದ್ದು, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ, ಏನು? ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ. ಆಮೇಲೆ ಮುಂದೆ ಎಲ್ಲಿದ್ರಮ್ಮ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ, ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು.